ನೀವು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಒಳ್ಳೆಯದನ್ನೇ ಮಾತನಾಡುತ್ತಾ ಮತ್ತು ಒಳ್ಳೆಯದನ್ನೇ ಆಲೋಚಿಸುತ್ತಾ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಇದೇ ಚಾರಿತ್ರ್ಯ ನಿರ್ಮಾಣದ ರಹಸ್ಯ. ಸಚ್ಚಾರಿತ್ರ್ಯ ನಮ್ಮ ಮನಸ್ಸಿನ ಶಕ್ತಿಯನ್ನು ಉಳಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ್ವೇಷ ಮತ್ತು ಕೆಟ್ಟ ಭಾವನೆಗಳಿಂದ ಕೂಡಿದ ಪ್ರತಿಯೊಂದು ಕ್ರಿಯೆಯೂ ಕೂಡ ಮನಸ್ಸಿಗೆ ಅಷ್ಟು ನಷ್ಟವನ್ನುಂಟು ಮಾಡುವುದು. ಪ್ರತಿಯೊಂದು ದ್ವೇಷದ ಆಲೋಚನೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಆಗಲಿ ಇವನ್ನು ತಡೆದಷ್ಟು ನಮಗೆ ಒಳ್ಳೆಯದು. ಹೀಗೆ ಕ್ರಿಯೆ ಅಥವಾ ಪ್ರತಿಕ್ರಿಯೆ ಆಗಲಿ ಇವನ್ನು ತಡೆಯುವಷ್ಟು ನಮಗೆ ಒಳ್ಳೆಯದು. ಹೀಗೆ ನಿಗ್ರಹಿಸುವುದರಿಂದ ನಮಗೇನೂ ಕೇಡಾಗುವುದಿಲ್ಲ. ನಾವು ಆಶಿಸುವುದಕ್ಕಿಂತ ಹೆಚ್ಚಾಗಿ ನಮಗೆ ಒಳ್ಳೆಯದಾಗುವುದು. ಪ್ರತಿಯೊಂದು ಸಲವೂ ಬರುವ ಕೋಪ ಮತ್ತು ದ್ವೇಷದ ಭಾವನೆಯನ್ನು ತಡೆದಷ್ಟು ಒಳ್ಳೆಯ ಶಕ್ತಿಯನ್ನು ನಮ್ಮ ಹಿತಕ್ಕೆ ಕೂಡಿಟ್ಟಂತೆ ಇದೇ ಶಕ್ತಿ ಮುಂದೆ ಉತ್ತಮ ತಪಶಕ್ತಿಯಾಗಿ ಪರಿಣಮಿಸುವುದು. ನಾವು ಬದುಕುತ್ತಿರುವ ಬಾಳ ಯೋಗ್ಯತೆಯೇ ಸಂಸ್ಕೃತಿಯೇ ಅಥವಾ ನಾವು ಬದುಕುವ ರೀತಿಗೆ ಸಂಸ್ಕೃತಿ ಅನ್ನಬಹುದೇ ಹೊರತಾಗಿ ಮನುಜ ಜೀವನದ ಜೀವಂತಿಕೆಯ ಬಹುಮುಖ ಸಂಸ್ಕೃತಿಯೇ ಹೌದು. ಇವೆಲ್ಲವೂ ಸೇರಿ ಸಂಸ್ಕೃತಿ ಅಂದಲ್ಲಿ ಸಂಸ್ಕೃತಿ, ಸಂಸ್ಕಾರ, ಸಂಸಾರಗಳಿಗೆ ಅವಿನಾಭಾವ ಸಂಬಂಧವಿದೆ ಎಂದಾಯಿತು. ಈ ಸಂಸಾರದಲ್ಲಿ ಸಂಸ್ಕಾರಯುತವಾಗಿ ಸಾಗುವುದೇ ಸಂಸ್ಕೃತಿ ಎಂದು ನಿರ್ದಿಷ್ಟವಾಗಿ ಹೇಳಬಹುದು. ಇದೇ ಮಾತು ವಸ್ತು ಅಥವಾ ವ್ಯಕ್ತಿಗಳ ಮೇಲೆ ಇರುವ ವ್ಯಾಮೋಹಕ್ಕೂ ಅನ್ವಯಿಸುತ್ತದೆ. ವ್ಯಾಮೋಹ, ದ್ವೇಷ ಮುಂತಾದ ನಿಷೇಧಾತ್ಮಕ ಭಾವಗಳು ನೀರಿನಲ್ಲಿ ಹೇಳುವ ಸುಳಿಗಳಂತೆ ಅವು ನಮ್ಮ ಎಲ್ಲ ಮನಶಕ್ತಿಯನ್ನು ಸೆಳೆದುಕೊಂಡು ಬಿಡುತ್ತದೆ. ಶುದ್ಧ ಚಾರಿತ್ರ್ಯವುಳ್ಳವನು ತಾನು ಪಡೆದ ಶಕ್ತಿ ಸಂಚಯದಿಂದ ಎಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬಲ್ಲ. ಚಾರಿತ್ರ್ಯ ಶಕ್ತಿ ಎಂತಹ ವೇದ್ಯವಾದ ಕಷ್ಟದ ಗೋಡೆಯನ್ನು ತೂರಿಕೊಂಡು ಹೋಗಬಲ್ಲದು ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಚಾರಿತ್ರ್ಯಹೀನನು ಸ್ವಲ್ಪ ಕಷ್ಟ ಬಂದರೂ ಕುಸಿದು ಹೋಗುತ್ತಾನೆ. ಒಂದು ದೇಶದ ಸಂಪತ್ತು ಆ ದೇಶದ ವರಮಾನದ ಆಧಿಕ್ಯವನ್ನಾಗಲಿ, ಅದರ ಕೋಟಿ ಕೊತ್ತಲವನ್ನಾಗಲಿ, ಅದರ ಸಾರ್ವಜನಿಕ ಕಟ್ಟಡಗಳ ಸೌಂದರ್ಯವನ್ನಾಗಲಿ ಅವಲಂಬಿಸಿರುವುದಿಲ್ಲ. ಆದರೆ ಆ ದೇಶದ ಪಳಗಿದ ವ್ಯಕ್ತಿಗಳ ಸಂಖ್ಯೆಯನ್ನು, ಶಿಕ್ಷಿತ, ವಿವೇಕ ಪೂರ್ಣ ಮತ್ತು ಚಾರಿತ್ರ್ಯವಂತ ನಾಗರಿಕರನ್ನು ಅವಲಂಬಿಸಿರುತ್ತದೆ. ಇಂತಹ ವ್ಯಕ್ತಿಗಳಲ್ಲೇ ದೇಶದ ನಿಜವಾದ ವ್ಯಕ್ತಿ ಅಡಗಿರುವುದು ಎಂದು ಮಾರ್ಟಿನ್ ಲೂಥರ್ ಅವರು ಹೇಳುತ್ತಾರೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ. ನಿಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.